ಅಣ್ಣ, ಇವತ್ತು ಜ್ಯೋತಿ ಇಷ್ಟು ಗಟ್ಟಿಯಾಗಿ ನಿಂತಿದ್ದಾಳೆ ಅಂತಂದ್ರೆ ಅದಕ್ಕೆ ನೀನೇ ಕಾರಣ. ನಾನ್ ಸರಿಯಾದ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ಹೇಗೆ ಖುಷಿಯಾಗಿ ಆಶೀರ್ವಾದ ಮಾಡಿದ್ಯೋ, ನನ್ ತಪ್ಪು ಹೆಜ್ಜೆ ಇಟ್ಟಾಗ್ಲೂ ಅಷ್ಟೇ ಕಠೋರವಾಗಿ ವಿರೋಧಿಸಿದ್ಯಾ. ನೀನ್ ಅಷ್ಟು ಕಠೋರವಾಗಿ ವಿರೋಧಿಸಿದ್ದಕ್ಕೇನೆ ನಾನು ಹಠದಿಂದ ಛಲದಿಂದ ನಿಲ್ಲೋದಕ್ಕಾಗಿತ್ತು. ಇಲ್ಲ ಅಂದಿದ್ರೆ ಈ ಜ್ಯೋತಿ ಕತೆ ಯಾವತ್ತೂ ಮುಗಿದು ಹೋಗ್ತಿತ್ತು. ನೋಡು ಜ್ಯೋತಿ, ನೀನು ಆರ ಹೋಗೋ ಜ್ಯೋತಿ ಅಲ್ಲ, ಆರ್ದೇರೋ ಜ್ಯೋತಿ. ನಮ್ಮನೆ ಬೆಳಕು ನೀನು. ಮತ್ತೆ ನಾನು ನೀನು ನಮ್ಮನೆ ದೇವತೆ. ಎಲ್ಲರ ಮನೆ ತುಳಸಿ ಕಟ್ಟಿ ಒಳಗೂ ಜ್ಯೋತಿ ಬೆಳಗಿದ್ರೆ ಈ ಮನ್ಯಾಗ ಇಬ್ಬರು ನೆಲೆಸಿರುವ. ನಿಮ್ಮಿಬ್ಬರನ್ನು ನೋಡಿ ನನಗೆ ಖರೇನ ಭಾಳ ಖುಷಿಯಾಗತ್ತೈತಿ. ಸರಿಯಾಗಿ ಹೇಳಿದ್ರಿ ದ್ರೋಣ ಸರ್. ನಮ್ಮ ಶಿವರಾಜು ಈ ಊರ್ನ ಕೈಲಾಸ ಮಾಡಿದ್ರೆ ನಮ್ಮ ತುಳಸಿ ನಮ್ಮ ಮನೆಗಳನ್ನೆಲ್ಲ ಬೃಂದಾವನ ಮಾಡ್ತಿದ್ದಾಳೆ. ಹಾಗೆ ಆದಷ್ಟು ಬೇಗ ಕೃಷ್ಣ, ಬಲರಾಮ, ಸುಭದ್ರ ತರ 3 ಮುದ್ದಾದ ಮಕ್ಕಳನ್ನ ಕೊಟ್ಬಿಟ್ರೆ ನಮ್ಗೆ ಈ ಮನೆನೆ ಸ್ವರ್ಗ, ವೈಕುಂಠ ಎಲ್ಲ ಇಲ್ಲೇ. ನಾನ್ ರೆಡಿ. ಈ ಸಂದರ್ಭದಲ್ಲಿ ಸಂಧ್ಯಾ ಅವರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಅಯ್ಯೋ, ಯಾಕೆಲ್ಲರೂ ಡಲ್ ಆಗ್ಬಿಟ್ರಿ? ಸಂಧ್ಯಾ ಅವರು ಎಲ್ಲೂ ಹೋಗಿಲ್ಲ, ನನ್ನ ಮನಸ್ಸಿನಾಗ ಶಾಶ್ವತವಾಗಿರ್ತಾರೆ. ನೋಡ್ರಿ, ನಾವು ಖುಷಿಯಾಗಿದ್ರೆ ಅವರು ಖುಷಿಯಾಗಿರ್ತಾರೆ, ನಾವು ದುಃಖದಾಗಿದ್ರೆ ಅವರು ದುಃಖದಾಗ ಇರ್ತಾರೆ. ಅದು ನನಗಿಷ್ಟ ಆಗಂಗಿಲ್ಲ. ಸರಿಯಾಗಿ ಹೇಳಿದ್ರಿ ಸರ್. ಆದ್ರೂ ಈ ಊರಿಗೆ ಇನ್ಸ್ಪೆಕ್ಟರ್ ಆಗಿ ಬಂದ್ರಿ. ಈಗ ನಮ್ ಜ್ಯೋತಿ ಗಂಡನಾಗಿ ನಮ್ ಜೊತೆನೆ ನಮ್ ಮನೆಯಲ್ಲಿ ನಮ್ ಮನೆಯವ್ರಾಗ್ಬಿಟ್ಟಿದ್ದೀರಾ. ಸರಿ ಜ್ಯೋತಿ, ದ್ರೋಣ ಸರ್ಗೂ ರಾಖಿ ಕಟ್ಟು. ಒಳ್ಳೇದಾಗ್ಲವಾ?
ಪುಟಿ. ಅಣ್ಣ ನಿನ್ನೆ ಕಾಯ್ತಾ ಇದ್ದೆ. ನೀನೊಬ್ಬಳೇ ನನ್ನ ಲೋಕವು, ನೀನಿದ್ದರೆ ನನಗೆ ಎಲ್ಲವೂ. ಓ ತಂಗಿ, ನೀನು ನನ್ನ ತಂಗಿಯಲ್ಲ ತಾಯಿ.